34th question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ಕ್ವಶನ್ ಪೇಪರ್ ಕನ್ಸಿಸ್ಟ್ ಆಫ್ 15 ಕ್ವಶನ್ಸ್ ಇನ್ ಟೋಟಲ್. ಓಕೆ, ಟೋಟಲ್ ಎಷ್ಟು ಕ್ವಶನ್ಸ್ ಇದಾವೆ? 15 ಕ್ವಶನ್ಸ್ ಇದಾವೆ. ಸೊ ಟೋಟಲ್ ಕ್ವಶನ್ಸ್ ಇಸ್ ಈಕ್ವಲ್ ಟು 15 ಕ್ವಶನ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಈಚ್ ಕ್ವಶನ್ ಕ್ಯಾರೀಸ್ ಮಾರ್ಕ್ಸ್ ಈಕ್ವಲ್ ಟು ದಿ ನಂಬರ್ ಆಫ್ ಕ್ವಶನ್. ಸೊ ಈಚ್ ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ನೋಡ್ರಿ, ಈಚ್ ಕ್ವಶನ್ಗೆ ಓಕೆ ಎಷ್ಟು ಮಾರ್ಕ್ಸ್ ಅಂದ್ರೆ 15 ಮಾರ್ಕ್ಸ್. 15 ಮಾರ್ಕ್ಸ್ ಯಾಕೆ ಅಂತಂದ್ರೆ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಈಚ್ ಕ್ವಶನ್ ಮಾರ್ಕ್ಸ್ ಈಕ್ವಲ್ ಟು ದಿ ನಂಬರ್ ಆಫ್ ಕ್ವಶನ್ಸ್. ಟೋಟಲ್ ಎಷ್ಟು ಕ್ವಶನ್ಸ್ ಇದಾವೆ? 15 ಕ್ವಶನ್ ಅಂದ್ರೆ ಒಂದೊಂದು ಕ್ವಶನ್ಗೆ 15 ಮಾರ್ಕ್ ಕೊಡ್ತಿದ್ದಾರೆ. ಓಕೆ, 15 ಮಾರ್ಕ್ ಒಂದೊಂದು ಕ್ವಶನ್ಗೆ. ಈಗ ನೆಕ್ಸ್ಟ್ ಏನ್ ಮಾಡಿದಾರೆ ನೋಡ್ರಿ, ಇಫ್ ಧನ್ಯ ಆನ್ಸರ್ ದ ಫಸ್ಟ್ 4 ಕ್ವಶನ್ ಕರೆಕ್ಟ್ಲಿ, misses the next 2 questions and answer all the subsequent question correctly. ಓಕೆ, ಈಗ ಧನ್ಯ ಏನ್ ಮಾಡಿದಾಳೆ, ಓಕೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಇವನ್ನ ಕರೆಕ್ಟ್ ಆಗಿ ಬರ್ದಿದ್ದಾಳೆ. 5th 6th ಮಿಸ್ ಮಾಡಿದಾಳೆ. ಆಮೇಲೆ ಉಳಿದ ಕ್ವಶನ್ ಎಲ್ಲ ಕರೆಕ್ಟ್ ಆಗಿ ಬರ್ದಿದ್ದಾಳೆ. ಓಕೆ, ಈಗ ನಮಗೆ ಸಿಚುವೇಶನ್ ಗೊತ್ತಾಯ್ತು. ಈಗ ನಾವೇನ್ ಕಡಿಬೇಕು, ಟೋಟಲ್ ಮಾರ್ಕ್ಸ್ ಗಾಟ್ ಬೈ ಧನ್ಯ ಯೂಸಿಂಗ್ ಫಾರ್ಮುಲಾ. ಈಗ ನೀವೇ ನೋಡ್ರಿ, ಫಸ್ಟ್ ಕ್ವಶನ್ ಎಷ್ಟು ಮಾರ್ಕ್ಸ್? 15. ಸೆಕೆಂಡ್ ಕ್ವಶನ್ಗೂ 15 ಮಾರ್ಕ್ಸ್, ಥರ್ಡ್ ಕ್ವಶನ್ಗೂ 15, ಫೋರ್ತ್ ಕ್ವಶನ್ಗೂ 15, ಎಲ್ಲಾ ಕ್ವಶನ್ಗೆ 15 ಮಾರ್ಕ್ಸ್ ಅಂತ ಗೊತ್ತು. ಓಕೆ, ಸೊ ಇದು ನಥಿಂಗ್ ಬಟ್ ಎ ಪಿ ಎಲ್ ಇದೆ ತಾನೆ. ಸೊ ಎ ವ್ಯಾಲ್ಯೂ ಏನು? 15. ಬಿ ಫಾರ್ಮ್ ಏನು? A2 ಮೈನಸ್ A1. ಇಲ್ಲಿ A2 ಬಂದು 15, A1 ಕೂಡ 15. 15 ಅಲ್ಲಿ 15 ಹೋದ್ರೆ 0. ಓಕೆ, ಈಗ ನಾವೇನ್ ಮಾಡೋಣ, ಓಕೆ ಫಸ್ಟ್ ಈಗ ಎಷ್ಟು ಮಾರ್ಕ್ಸ್ ಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದಾರೆ ಅಂತ ನೋಡೋಣ. ಎಷ್ಟು ಮಾರ್ಕ್ಸ್? ಟೋಟಲ್ 15 ಕ್ವಶನ್ ಇದಾವೆ. ಸೊ ಎನ್ ವ್ಯಾಲ್ಯೂ ಏನಾಯ್ತು ಇಲ್ಲಿ? ಎನ್ ವ್ಯಾಲ್ಯೂ ಬಂದ್ಬಿಟ್ಟು 15 ಆಯ್ತು. ಓಕೆ, ಈಗ ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು ನಥಿಂಗ್ ಬಟ್ ಏನ್ ಮಾಡ್ಬೇಕು, ಟೋಟಲ್ ಮಾರ್ಕ್ಸ್ ಬೇಕಂತಂದ್ರೆ ನಾವ್ ಏನ್ ಕಡಿಬೇಕು? S15 ಕಡಿಬೇಕು. ಓಕೆ, ಸೊ ನಾನೇನ್ ಮಾಡ್ತೀನಿ, SN ಫಾರ್ಮ್ ಹಾಕ್ತೀನಿ. SN ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು d. ಓಕೆ, ಈಗ n ಇದ್ದಲ್ಲಿ ಏನಾಗ್ಬೇಕು? 15 ಆಗ್ಬೇಕು. 15/2 ಇಂಟು 2 ಇಂಟು a ವ್ಯಾಲ್ಯೂ ಏನು? a ವ್ಯಾಲ್ಯೂ ಏನಿದೆ? a ವ್ಯಾಲ್ಯೂ 15 ಪ್ಲಸ್, ಈಗ ನೀವೇ ನೋಡಿದ್ರೆ a ವ್ಯಾಲ್ಯೂ ಏನಿದೆ? 15 ಇದೆ. ಓಕೆ, ಆಮೇಲೆ n ವ್ಯಾಲ್ಯೂ ಏನು? 15 ಮೈನಸ್ 1, d ವ್ಯಾಲ್ಯೂ ಏನು? 0. ಓಕೆ, ಈಗ S15 ಇಸ್ ಈಕ್ವಲ್ ಟು 15/2 ಇಂಟು 15 2 ಎಷ್ಟು? 30. ಈಗ ನೀವೇ ನೋಡ್ರಿ, 0 ಇಂಟು ಎನಿಥಿಂಗ್ ಇಸ್ 0, 30 ಪ್ಲಸ್ 0 ಆಗುತ್ತೆ. S15 ಇಸ್ ಈಕ್ವಲ್ ಟು 15/2 ಇಂಟು 30 ಪ್ಲಸ್ 0 30 ಆಗುತ್ತೆ. ಓಕೆ, ಇದೇನ್ ಬರೀತೀನಿ? 30 ಅಂತ ಬರೀತೀನಿ. ಓಕೆ, ಈಗ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2, 15 ಜಾ. ಸೊ S15 ಇಸ್ ಈಕ್ವಲ್ ಟು 15 15 ಜಾ 225 ಆಯ್ತು. ಓಕೆ, ಈಗ ಎಕ್ಸಾಮ್ ಎಷ್ಟು ಮಾರ್ಕ್ಸ್ ಕಂಡಕ್ಟ್ ಮಾಡಿದ್ರು? ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು 225 ಗೆ ಕಂಡಕ್ಟ್ ಮಾಡಿದ್ರು. ಓಕೆ, ಈಗ ಧನ್ಯ ಎಷ್ಟು ಸ್ಕೋರ್ ಮಾಡಿರ್ತಾರೆ ನೋಡೋಣ. ಓಕೆ, ಈಗ ಟೋಟಲ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಧನ್ಯ is equal to total marks minus 5th question mark minus 6th question marks. ಓಕೆ, ಈಗ ಟೋಟಲ್ ಏನು? 225 ಕಂಡಕ್ಟ್ ಮಾಡಿದ್ರು. ಅದರಲ್ಲಿ 5th ಕ್ವಶನ್ ಆನ್ಸರ್ ಮಾಡಿಲ್ಲ, ಅದಕ್ಕೆ -15. 6th ಕ್ವಶನ್ ಆನ್ಸರ್ ಮಾಡಿಲ್ಲ, ಅದಕ್ಕೆ -15. ಸೊ ಏನಾಗುತ್ತೆ? 225 ಮೈನಸ್ 2 ಮೈನಸ್ ಇದ್ದಾಗ ಮೈನಸ್ ಸೈನ್ ಹಾಕಿ ಆಡ್ ಮಾಡ್ಬೇಕು, -30 ಆಗುತ್ತೆ. ಸೊ 225 30 ಹೋದ್ರೆ ಏನಾಗುತ್ತೆ? ಸೊ 12 ಅಲ್ಲಿ 3 ಹೋದ್ರೆ 9, ಇದು 1 ಆಗುತ್ತೆ, 195 ಆಗುತ್ತೆ. ಸೊ 195 ಮಾರ್ಕ್ಸ್ ಆಗುತ್ತೆ. ಇದು ಬಂದ್ಬಿಟ್ಟು ಟೋಟಲ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಧನ್ಯ. ಎಷ್ಟು? 195 ತೆಗೆದಿದ್ದಾಳೆ. ಎಷ್ಟಕ್ಕೆ? 225 ಗೆ. ಓಕೆ, ಇದು ಬಂದ್ಬಿಟ್ಟು ಟೋಟಲ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಧನ್ಯ. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಓಕೆ ನೀವು ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಯಾಕಂದ್ರೆ ಎಕ್ಸೆಲ್ ಲೆವೆಲ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿದ್ದೀನಿ. ಅದ್ರ ಜೊತೆಗೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್ದು ಸೆಟ್ 4 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಅದನ್ನ ನೀವು ರೆಫರ್ ಮಾಡಿ.
ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಓಕೆ ನೀವು ಪರ್ಸನಲ್ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.